ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಯಾ ಹುಬ್ಬಳ್ಳಿ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಿ? ನಾವೆಲ್ಲರೂ ಆರಾಮಾಗಿದ್ದೀವಿ. ಸೊ ಇವತ್ತು ನಾವು ಬೇಗನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ವಿ. ಹಾಗೆ ಸ್ವಲ್ಪ ಬಿಸಿಲಿಗೆ ಕುತ್ಕೊಳ್ಳೋಣ ಅಂತ ಕುತ್ಕೊಂಡಿದ್ವಿ. ಇವತ್ತು ದಿಯಾನ್ ಬರ್ತ್ಡೇ, ಹಾಗೆ ನಮ್ಮದು ಕೂಡ ಆ್ಯನಿವರ್ಸರಿ. ಸೊ ದಿಯಾನ್ದು 4th ಇಯರ್ ಬರ್ತ್ಡೇ, ಹಾಗೆ ನಮ್ಮದು 6th ಇಯರ್ ಆ್ಯನಿವರ್ಸರಿ ಇದು. ಸೊ ಇವತ್ತಿನ ದಿನ ತುಂಬಾ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಸೊ ಇವತ್ತು ಏನೇನು ಪ್ಲ್ಯಾನ್ ಮಾಡಿದ್ದೀವಿ, ಯಾವ ರೀತಿ ನಮ್ಮ ದಿನ ಇರುತ್ತೆ, ಏನೇನು ಮಾಡ್ತೀವಿ, ಪ್ರತಿಯೊಂದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಹಲೋ ಫ್ರೆಂಡ್ಸ್, ಇವಾಗ ನಿಮ್ಗೆಲ್ರಿಗೂ ಗೊತ್ತೈತಿ ಇವತ್ತು ನಮ್ಮ ದಿಯಾನ್ ಹ್ಯಾಪಿ ಬರ್ತ್ಡೇ ಐತಿ ಅಂತ. ಸೊ ಎಷ್ಟು ಜನ ವಿಶ್ ಮಾಡ್ತಾ ಇದ್ದೀರಾ ಇವತ್ತು, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಆ್ಯನಿವರ್ಸರಿ ಕೂಡ ಇದೆ, ಎಲ್ಲರೂ ವಿಶ್ ಮಾಡ್ತಾ ಇದ್ದೀರಾ. ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಥ್ಯಾಂಕ್ ಯು ಹೇಳು. ನಿಂಗೆ ಎಷ್ಟು ಜನ ವಿಶ್ ಮಾಡ್ತಿದ್ದಾರಲ್ಲ ಇವತ್ತು. ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಸೊ ಇವತ್ತು ದಿಯಾ ಸ್ಕೂಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ಲಲ್ವಾ, ಎಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ಬಿಟ್ಟಿದ್ಲು ಪಾಪ. ಬಟ್ ಅನ್ಫಾರ್ಚುನೇಟ್ಲಿ ಸ್ಕೂಲಲ್ಲಿ ಇವತ್ತು UKGದು ಗ್ರ್ಯಾಜುಯೇಷನ್ ಡೇ ಸೆಲೆಬ್ರೇಷನ್ ಇದೆ, ಹಾಗಾಗಿ ಈವ್ನಿಂಗ್ ಇದೆ, ಫಂಕ್ಷನ್ ಇದೆ, ಆವಾಗ ಹೋಗ್ಬೇಕು ಅವಳು. ಅವ್ರ ಮ್ಯಾಮ್ ಕೇಳಿದ್ವಿ, ಅವ್ರ ಮೇಡಮ್ಗೆ, ಅವರು ಮಂಡೇ ಮಾಡೋಣ ಬರ್ಡೇ ಅಂತ ಹೇಳಿದರು. ಓಕೆ ಇರಲಿ ಅಂತ ಹೇಳಿಬಿಟ್ಟು ಇವತ್ತು ಮನೇಲಿನೇ ಎಲ್ಲ ರೆಡಿ ಆಗಿಬಿಟ್ಟು ಕ್ಯೂಟಾಗಿ ರೆಡಿಯಾಗಿ ಓಡಾಡ್ಕೊಂಡಿದ್ದಾಳೆ ಮನೇಲಿನೇ. ಸೊ ನಾನು ಕೂಡ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಇನ್ನೇನು ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು. ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಟೈಮ್ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಇಲ್ಲಿ 12 o'clock ಅಂದರೆ ಎಲ್ಲ ಟೆಂಪಲೆಲ್ಲ ಕ್ಲೋಸ್ ಆಗಿಬಿಡ್ತಾವಲ್ವಾ. ಆ್ಯಂಡ್ ಇವರು ಕೂಡ ನೈಟ್ ಶಿಫ್ಟ್ ಮಾಡ್ಕೊಂಡ್ಬಿಟ್ಟು ಬಂದಿದ್ದರು. ಸೊ ಹಂಗಾಗಿ ಹೋಗೋದಕ್ಕಾಗಲಿಲ್ಲ. ಈವ್ನಿಂಗ್ ಹೋದ್ರಾಯ್ತು, ಇವಳು ಫಂಕ್ಷನ್ ಮುಗಿಸ್ಕೊಂಡು ಹೋಗ್ಬಿಟ್ರಾಯ್ತು ಅಂತ ಅಂದ್ಕೊಂಡ್ವಿ. ಅದಕ್ಕೋಸ್ಕರ ಇವಾಗ ಆಗಲಿಲ್ಲ ಹೋಗೋದಕ್ಕೆ. ಆ್ಯಂಡ್ ಇನ್ನೊಂದೇನಂತಂದರೆ, ಇವತ್ತಿನ ದಿನ ಅಂದರೆ ಒಂದೇ ದಿನ ಆ್ಯನಿವರ್ಸರಿ ಆ್ಯಂಡ್ ಬರ್ತ್ಡೇ ಬಂದಿದೆ ಅಲ್ವಾ, ಇದು ಹೇಗೆ, ಇದೇನು ಪ್ಲ್ಯಾನ್ ಮಾಡ್ಕೊಂಡಿರೋದಾ, ಇದೇ ದಿನ ಆಗಬೇಕು ಅಂತ, ಆರ್ ಇದೇನು ಕೋಇನ್ಸಿಡೆನ್ಸ್ ಅಂತ ಸುಮಾರು ಜನ ಕೇಳ್ತಿರ್ತಾರೆ. ಈ ದಿನ ಬಂದರೆ ಸಾಕು ಎಷ್ಟೊಂದು ಜನರು ಕ್ವೆಶನ್ಸ್ ಇರುತ್ತೆ ನನಗೆ, ವಾಟ್ಸಪ್ಪಲ್ಲೆಲ್ಲ ಮೆಸೇಜ್ ಮಾಡ್ತಿರ್ತಾರೆ, ಒಂದೇ ದಿನನಾ, ಏನು ಪ್ಲ್ಯಾನ್ಡಾ ಇದು ಆರ್ ಕೋಇನ್ಸಿಡೆನ್ಸಾ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ನಾನು ಅವತ್ತು ಏನಾಗಿತ್ತು ಅದು ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇವಳದು ಡೆಲಿವರಿ ಡೇಟ್ ಕೊಟ್ಟಿರೋದು March 3 ಕೊಟ್ಟಿದ್ದರು. ನಮ್ಮದು Feb 27 ಆ್ಯನಿವರ್ಸರಿ, ಇವಳದು March 3ಗೆ ಡೆಲಿವರಿ ಡೇಟ್ ಕೊಟ್ಟಿದ್ದರು. ನಾವು ಯಾವಾಗಲೂ ಅಂದ್ಕೊಳ್ತಾ ಇದ್ವಿ ಮಾರ್ಚಲ್ಲೇ ಆಗ್ತೈತಾ, ಅವ್ರ ನಮ್ಮ ಆ್ಯನಿವರ್ಸರಿ ದಿನವೇ ಆಗಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ, ಆಗಬೇಕಲ್ವಾ ಅಂತ ತುಂಬ ಸಾರಿ ಅಂದ್ಕೊಂಡಿದ್ದೀವಿ. ನಾವಾಯಿತು, ಅಪ್ಪ ಅಮ್ಮ ಆಯಿತು, ಎಷ್ಟು ಸರಿ ನಾವು ಮಾತಾಡ್ಕೊಂಡಿದ್ವಿ ಕೂಡ, ಆದರೆ ಚೆನ್ನಾಗಿರುತ್ತಲ್ವಾ ಅಂತ ಹೇಳ್ಬಿಟ್ಟು. ಬಟ್ ಹಾಂ ಹೇಳ್ತೀನಿ ಒಂದು ನಿಮಿಷ ಅಲ್ಲಿ ಮಾತಾಡ್ತಿದ್ದೀನಲ್ಲ, ಒಂದು ನಿಮಿಷ ಇರು. ಓಕೆ, ಸೊ ಎಲ್ಲ ಅಂದ್ಕೊಳ್ತಿದ್ವಿ ನಾವು, ಅವತ್ತೇ ಆದರೆ ಚೆನ್ನಾಗಿರುತ್ತಲ್ವಾ ಅಂತ ಅಂದ್ಕೊಳ್ತಿದ್ವಿ. ಬಟ್ ಇದು ಪ್ಲ್ಯಾನ್ಡ್ ಅಲ್ಲ ಇದು, ಓಕೆನಾ, ಕೋಇನ್ಸಿಡೆನ್ಸ್ ಆಗಿ ಆಗಿರೋದು. ಏನಾಗಿತ್ತಪ್ಪ ಅಂತಂದರೆ, March 3ಗೆ ಡೇಟ್ ಕೊಟ್ಟಿದ್ರು, ಬಟ್ ನನಗೇನು ಪೇಯ್ನ್ ಬರೋವಂಥ ಸಿಮ್ಟಮ್ಸ್ ಆ ರೀತಿ ಏನೂ ಇರಲಿಲ್ಲ. March 1ಗೆ ಅವರು ಬಂದುಬಿಟ್ಟು ಅಡ್ಮಿಟ್ ಆಗಿ, ಅಲ್ಲಿವರೆಗೂ ಪೇಯ್ನ್ ಬರಲಿಲ್ಲ ಅಂತಂದರೆ ಇಂಡ್ಯೂಸ್ ಮಾಡೋಣ ಪೇಯ್ನು ಅಂತ ಹೇಳಿದರು. ಮೀನ್ಸ್ ನಾರ್ಮಲ್ ಡೆಲಿವರಿ ಇಂಡ್ಯೂಸ್ ಮಾಡೋಣ ಅಂತ ಹೇಳಿದರು. ಸೊ March 1ಗೆ ಹೋಗಬೇಕಾಗಿತ್ತು ಅಡ್ಮಿಟ್ ಆಗಿ ಅಂತ ಹೇಳಿದರು. ಸರಿ ಅಂತ ಹೇಳಿಬಿಟ್ಟು ಬಂದಿದ್ದೆ. ಯಾವಾಗ 26ಗೆ Feb 26ಗೆ ಡಾಕ್ಟ್ರ್ ಹತ್ರ ಅಪಾಯಿಂಟ್ಮೆಂಟ್ ಇತ್ತು, ಹೋಗ್ಬಿಟ್ಟು ಓಕೆ ಅಂತ ಹೇಳಿ ಬಂದೆ. ನಮ್ಮ ಮನೇಲಿ ಬಂದಮೇಲೆ ಏನಾಯಿತು, March 1 ಅವತ್ತಿನ ಅಮಾವಾಸ್ಯೆ ಇತ್ತು. ಸೊ ಅಮಾವಾಸ್ಯೆ ದಿನ ಬೇಡ, March 2ಗೆ ಅಡ್ಮಿಟ್ ಆದರೆ ಓಕೆನಾ ಇಲ್ವಾ ಅಂತ ಕೇಳೋಣ ಅಂತ ಹೇಳ್ಬಿಟ್ಟು ಮತ್ತೆ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಕೇಳ್ಕೊಂಡು ಬಂದ್ವಿ. ಸರಿ ಪರವಾಗಿಲ್ಲ, ಏನಾದರೂ ನಿಮಗೇನು ಪ್ರಾಬ್ಲಮ್ ಇಲ್ಲ ಅಂತಂದರೆ ಬನ್ನಿ, ಪ್ರಾಬ್ಲಮ್ ಇಲ್ಲ ಅಂತ ಅಂದರು. ಓಕೆ, March 2ಗೆ ಹೋಗಬೇಕಾಗಿತ್ತದು, ಓಕೆನಾ. ಸೊ 26th ಸ್ಯಾಟರ್ಡೇ ಇತ್ತು. ಅವತ್ತು ನನ್ನ ಹಸ್ಬೆಂಡು ಬಂದಿದ್ದರು. ಅವರು ಸ್ಯಾಟರ್ಡೇ ಸಂಡೇ ರಜೆ ಅಲ್ವಾ, ಅಲ್ಲಿ ನಮ್ಮ ಅಮ್ಮನ ಮನೆಗೆ ಬಂದಿದ್ರು ಅವರು. ಇವಳು ಹುಟ್ಟಿರೋದು ಸಂಡೇ, ಓಕೆ. ಸ್ಯಾಟರ್ಡೇ ಬಂದಿದ್ದರು, ಟೆಸ್ಟ್ ಎಲ್ಲ ಮಾಡಿಸ್ಕೊಂಬಂದ್ವಿ. ಸೊ ಅವತ್ತು ರಾತ್ರಿ ಎಲ್ಲ ನಾವು ಅಂದ್ಕೊಂಡಿದ್ವಿ ಈವ್ನಿಂಗೆಲ್ಲ, ಅಂದರೆ ಇವ್ರ ಫ್ರೆಂಡ್ ಒಬ್ಬರ ಅಕ್ಕಂದು ಅವತ್ತೇ ಡೆಲಿವರಿ ಆಗೋದಿತ್ತು. ಅಂದರೆ ಅವತ್ತು ಅವರಿಗೆ ಬಂದುಬಿಟ್ಟು ಅಡ್ಮಿಟ್ ಆಗಿ ಅಂತ ಹೇಳಿದರು. ಇವ್ರು ನಂಗೆ ಅಂದರು, ಅವ್ರಿಗೆ ನಾಳೆ ಕೊಟ್ಟಿದ್ದಾರೆ ನೋಡು ಡೇಟು, ಬಂದುಬಿಟ್ಟು ಅಡ್ಮಿಟ್ ಆಗೋದಕ್ಕೆ ಅಂತ ನನ್ನ ಜೊತೆ ಮಾತಾಡ್ತಿದ್ರು. ನಾನು ಅವತ್ತು ರಾತ್ರಿ ಅಂದಿದ್ದೆ, ನಮ್ಮದು ಹಂಗೆ ಇವತ್ತೇ ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ, ಅಂದರೆ 27ಗೆ ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ವಲ್ಲ ಅಂತ ಮಾತಾಡ್ಕೊಂಡಿದ್ದಷ್ಟೇ. ಬಟ್ ನೈಟೆಲ್ಲ ನನಗೆ ಒಂಥರ ಮಲ್ಕೊಂಡಾಗ ಒಂಥರ ಏನೋ ಕಂಫರ್ಟೇಬಲ್ ಅನ್ನಿಸ್ತಿರ್ಲಿಲ್ಲ ಮಲ್ಕೊಳ್ಳೋದಕ್ಕೆ. ಏನೋ ಅನ್ಕಂಫರ್ಟೇಬಲ್ ಆಗಿಯೇ ಇದೆ, ಎಚ್ಚರ ಆಗೋದು ಈ ರೀತಿ ಎಲ್ಲ ಆಗ್ತಾಯಿತ್ತು.
ಆ್ಯಕ್ಚುಲಿ ಸಂಡೇ ಇವ್ರದ್ದು ನನ್ನ ಹಸ್ಬೆಂಡ್ ಅವ್ರದ್ದು ಫ್ರೆಂಡ್ದು ಮದುವೆ ಇತ್ತು. ಬಳ್ಳಾರಿಗೆ ಹೋಗ್ಬೇಕಾಗಿತ್ತು ಅವರು. ಗದಗ ಟು ಬಳ್ಳಾರಿ ಹೋಗ್ತಾಯಿದ್ರು. ಅವ್ರೇನಂದರು ಆ್ಯನಿವರ್ಸರಿನೂ ಇತ್ತಲ್ವ ಅವತ್ತು, ನಾನು ಹೋಗಲೇಬೇಕಾ ಅಂತ ಕೇಳಿದೆ. ಅವರು ಇಲ್ಲ ಹೋಗ್ತೀನಿ, ಹೋಗಿ ಬೇಗ ಮಧ್ಯಾಹ್ನ ಎಲ್ಲ ಬೇಗ ಮುಗಿಸ್ಕೊಂಡು ಬಂದುಬಿಡ್ತೀನಿ, ಈವ್ನಿಂಗ್ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ಹೇಳಿದರು. ಸರಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದೆ. ಬೆಳಿಗ್ಗೆ ಅವರು 6 ಹೊರಟಿದ್ದಾರೆ, ಹೋಗಿದ್ದಾರೆ ಅವರು. 8 ಆಗಿದೆ, ನನಗೆ ಸಿಮ್ಟಮ್ಸ್ ಸ್ಟಾರ್ಟ್ ಆಯಿತು. ವಾಟರ್ ಬ್ರೇಕ್ ಆಯಿತು, ಲೈಟಾಗಿ ಪೇಯ್ನ್ ಕೂಡ ಸ್ಟಾರ್ಟ್ ಆಯಿತು. ಸೊ ಹಿಂಗೆಲ್ಲ ಆದ ತಕ್ಷಣ ಏನಾಗ್ಬಿಡ್ತು, ನಾನು 8 ಅವ್ರಿಗೆ ಕಾಲ್ ಮಾಡಿದೆ. ಇಲ್ಲ ಹಿಂಗೆ ಆಗ್ತಿದೆ, ವಾಪಸ್ ಬಂದುಬಿಡಿ ಅಂತ. ಅವ್ರು ಹೊಸಪೇಟೆವರೆಗೂ ಹೋಗಿದ್ದಾರೆ. ಹೊಸಪೇಟೆವರೆಗೂ ಹೋಗಿಬಿಟ್ಟು ಮತ್ತೆ ವಾಪಸ್ ಗದಗಿಗೆ ಬರೋ ಅಷ್ಟೊತ್ತಿಗೆ 10 ಗಂಟೆ ಆಗಿತ್ತು ಅವರು. ಅಷ್ಟೊತ್ತಿಗೆ ನಾನು ಆಲ್ರೆಡಿ ಹೋಗ್ಬಿಟ್ಟು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೆ. ಸೊ ಆವತ್ತು ಬೆಳಿಗ್ಗೆ ಅಡ್ಮಿಟ್ ಆಗಿದ್ದು ಒಂದು 9:30 ಹಿಂಗೆ ಅಡ್ಮಿಟ್ ಆಗಿದ್ದು. ಆಲ್ಮೋಸ್ಟ್ ಇವಳು ಹುಟ್ಟಿದ್ದು 6 ಈವ್ನಿಂಗ್ 6 ಹುಟ್ಟಿದ್ದಾಳೆ. ಓಕೆ, ನಾನು ನಾರ್ಮಲ್ ಡೆಲಿವರಿನೇ ಆಗಿರೋದು, ಇದು ಯಾವುದು ಪ್ಲ್ಯಾನ್ಡು ಅಲ್ಲ, ಸಿ ಸೆಕ್ಷನ್ನು ಅಲ್ಲ. ಸೊ ಇಲ್ಲಿನೇ ನಾನು ಕ್ಲಾರಿಫೈ ಮಾಡಬೇಕಾಗಿತ್ತು ಅದನ್ನು. ಕೋಇನ್ಸಿಡೆನ್ಸ್ ಇದಾಗಿರೋದು. ಅವತ್ತೇನೋ ಅವಳು ಹುಟ್ಟಬೇಕಂತ ಇತ್ತು, ಆಗಿದೆ ಅಷ್ಟೇ. ಪ್ಲ್ಯಾನ್ ಮಾಡಿಕೊಂಡು ಆವತ್ತಿನ ದಿನವೇ ಆಗಬೇಕು ಅಂಥದ್ದು ಏನೂ ಇರಲಿಲ್ಲ. ಆ್ಯಂಡ್ ನಾವು ಇನ್ನೊಂದೇನು ಅಂದ್ಕೊಂಡಿದ್ವಿ ಗೊತ್ತಾ, ಅಪ್ಪಿತಪ್ಪಿ ಏನಾದರೂ ಅವತ್ತಿನ ದಿನ ಏನಾದರೂ ಇವಳು ಹುಟ್ಟಿದರೆ ಒಂದು ಸ್ಮಾಲ್ ಕಪ್ ಕೇಕ್ ತೊಗೊಂಡ್ಬಿಟ್ಟು ಒಂದು ಚಿಕ್ಕ ಕ್ಯಾಂಡಲ್ ಇಟ್ಕೊಂಡು ಹಾಸ್ಪಿಟಲಲ್ಲಿ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಇತ್ತು. ಇಷ್ಟೆಲ್ಲ ಮಾತಾಡ್ಕೊಂಡಿದ್ದೀವಿ. ಬಟ್ ಅವತ್ತು ನನಗೆ ಆ ಪೇನು, ಆ ಹಾಸ್ಪಿಟಲ್ ಒಳಗಡೆ ಇರೋವಂಥದ್ದು ಎಲ್ಲನೂ ಇದನ್ನು ಮಾಡ್ಕೊಂಡ್ಬಿಟ್ಟು ನನ್ನ ಆ್ಯನಿವರ್ಸರಿ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀನಿ ಅವತ್ತು. ನೆನಪೇ ಇಲ್ಲ, ಕೇಕು ಇಲ್ಲ, ಸೆಲೆಬ್ರೇಷನ್ನಿಗೆ ಎಂಥದ್ದೂ ನೆನಪಿಲ್ಲ. ರಾತ್ರಿ ಅಂದರೆ 6 ಇವಳು ಹುಟ್ಟಿದ್ಲಲ್ವ, ನಾನು ಅದಾದಮೇಲೆ ನಾರ್ಮಲ್ಲೇ ಇದ್ದೆ. ನನಗೇನು ಅಷ್ಟೊಂದು ಸುಸ್ತಾಗೋದು ಏನೂ ಇರಲಿಲ್ಲ. ರಾತ್ರಿ ಊಟ ಮಾಡಿ ಮೆಡಿಸಿನ್ ತೊಗೊಂಡ್ಬಿಟ್ಟು ಅಲ್ಲೇ ಹಾಸ್ಪಿಟ್ಲಲ್ಲೇ ಅವತ್ತು ಒಂದು ನೈಟ್ ಅಲ್ಲೇ ಇದ್ದೆ. ಆವಾಗ ಮೊಬೈಲ್ ತೊಗೊಂಡು ನೋಡ್ತಾ ಇದ್ದೀನಿ, ಇಷ್ಟೊಂದು ಮೆಸೇಜಸ್, ಇಷ್ಟೊಂದು ವಿಶಸ್ ಬಂದಿದೆ. ಬೆಳಗ್ಗೆಯಿಂದ ಮೊಬೈಲೇ ನೋಡಿಲ್ಲ, ಇಷ್ಟೊಂದು ವಿಶಸ್ ಬಂದಿದೆ. ನನ್ನ ಮೊಬೈಲಲ್ಲಿ ನನ್ನ ಹಸ್ಬೆಂಡ್ ಸ್ಟೇಟಸ್ ಕೂಡ ಅಪ್ಡೇಟ್ ಮಾಡಿದ್ದಾರೆ, ಗರ್ಲ್ ಬೇಬಿ ಹುಟ್ಟಿದೆ ಅಂತ ಹೇಳ್ಬಿಟ್ಟು. ಅದ್ರದ್ದು ಕೂಡ ವಿಶಸ್ಸು ಎಲ್ಲರೂ ಕೇಳ್ತಿದ್ದಾರೆ, ಏನು ಪ್ಲ್ಯಾನ್ಡ ಇದು ಏನು ಅಂತ ಹೇಳ್ಬಿಟ್ಟು. ಸೊ ಚೆನ್ನಾಗಿತ್ತು ಅವತ್ತಿಂದು ಈ ಡೇ. ಒಂಥರ ಸ್ಪೆಷಲ್ಲು, ಒಂಥರ ಗುಡ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ಆ ಡೇ ನನಗೆ ಮರೆಯೋದಕ್ಕೂ ಆಗೋಲ್ಲ. ಇವತ್ತಿಗೂ ನನಗೆ ಮಾರ್ನಿಂಗಿಂದ ನೈಟ್ವರೆಗೂ ಏನೇನಾಗಿದೆ ಪ್ರತಿಯೊಂದು ಕೂಡ ಸ್ವಲ್ಪ ಸ್ವಲ್ಪ ಎಲ್ಲನೂ ನೆನಪಿದೆ ನನಗೆ. ಅಷ್ಟು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಇವತ್ತು. ಆ್ಯಂಡ್ ನನ್ನ ಲೈಫಲ್ಲಿ ಅವರಾಗಿರ್ಬೋದು, ಇವಳು ಎಂಟ್ರಿ ಕೊಟ್ಟಿರೋ ದಿನ ಇದು. ಸೊ ಹಂಗಾಗಿ ಸಿಕ್ಕಾಪಟ್ಟೆ ಸ್ಪೆಷಲ್ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಇವತ್ತು ನಾನು ರಜೆ ಹಾಕ್ಕೊಂಡಿದ್ದೀನಿ. ನಮ್ಮ ದಿಯಾನ್ ಸ್ಕೂಲ್ ರಜೆ ಇದೆ ಅಂತ ನಾನು ರಜೆ ಹಾಕ್ಕೊಂಡೆ. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ರಜೆ ತಗೊಂಡಿದ್ದಾರೆ ಇವತ್ತು ಆಫೀಸಿಂದ. ಮಾರ್ನಿಂಗೇ ಟೆಂಪಲ್ಗೆ ಹೋಗೋಣ ಅಂತ ಹೇಳಿದರು, ಬಟ್ ಆಗಲಿಲ್ಲ. ಹಂಗಾಗಿ ಇರಲಿ ಈವ್ನಿಂಗ್ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ಅವ್ರನ್ನ ಇವಾಗ ಎಬ್ಸಿಬಿಟ್ಟು ಅವ್ರಿಗೂ ರೆಡಿ ಆಗೋದಕ್ಕೆ ಹೇಳಬೇಕು. ಆ್ಯಂಡ್ ಇವಾಗ ಹೋಗಿ ಪಟ್ ಅಡುಗೆ ಮಾಡಿಬಿಡ್ತೀನಿ. ಎಲ್ಲ ನಮ್ಮ ದಿಯಾನ್ ಫೇವ್ರೇಟ್ ಅಡುಗೆನೇ ಇವತ್ತು. ಏನು ಮಾಡ್ತಿದ್ದೀನಿ ದಿಯೋ ಇವತ್ತು ನಾನು? ಪನ್ನೀರ್ ಪಲ್ಯ ಮತ್ತು ಜಿಯಾ ಲೈಫ್. ಮತ್ತು ಸ್ವೀಟು, ನಿನ್ನ ಫೇವ್ರೇಟ್ ಏನು ಸ್ವೀಟು? ಏನು ಸ್ವೀಟ್ ಮಾಡ್ತಿದ್ದೀನಿ? ಗುಲಾಬ್ ಜಾಮೂನ್, ಹೌದಿಲ್ಲ? ಗುಲಾಬ್ ಜಾಮೂನ್ ಮಾಡೋಣ. ಪನ್ನೀರ್ ಟಿಕ್ಕಾ ಮಸಾಲ, ಚಪಾತಿ, ಜೀರಾ ರೈಸ್. ಹೇಳ್ತೀನಿ. ಅವಳಿಗೆ ಇನ್ನೂ ಒಂದು ಸರ್ಪ್ರೈಸ್ ಗಿಫ್ಟ್ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದ್ದೆ, ಅದನ್ನು ಅವಳಿಗೆ ತೋರಿಸ್ಬೇಕಾಗಿತ್ತು. ಆ್ಯಂಡ್ ಅವ್ವ ನಿನಗೇನು ಗಿಫ್ಟ್ ಕೊಟ್ಟಿದ್ದಾರೆ ತೋರಿಸಿದ್ಯಾ ನೀನು? ಹಾಂ, ನಮ್ಮ ಅಪ್ಪ ಅಮ್ಮ ಅವಳಿಗೇನೋ ಗಿಫ್ಟ್ ಕೊಟ್ಟಿದ್ದಾರೆ, ಇರಿ ತೋರಿಸ್ತೀವಿ. ಏನಿದು? ಅವ್ವ ತಾತ ಆರ್ಡರ್ ಮಾಡಿದ್ದು. ಅವ್ವ ತಾತ ಗಿಫ್ಟ್ ಕೊಟ್ಟಾರ ನಿಂಗ? ಹಾಂ, ಓಡಿಸಿ ನೋಡೋಣ. ಓ, ಹ್ಯಾಪಿನಾ? ಖುಷಿ ಆಯ್ತಾ ನಿನಗೆ? ಹಾಂ, ಭಾಳ ದಿವಸದಿಂದ ಕೇಳಾಕತ್ತಿದ್ದಲ್ಲ ಇದನ್ನ. ಹ್ಯಾಪಿನಾ? ಸರಿ, ನಾನು ಒಂದು ಗಿಫ್ಟ್ ಇದೆ ನಿಂಗೆ ಕೊಡ್ಲಾ? ಓಕೆ, ವೇಟ್, ತಗೋ. ನನ್ನ ಕಡೆಯಿಂದ ನಿನಗೆ ಗಿಫ್ಟು. ಅದೇನು ಗೊತ್ತಾ, ಅದು ವುಡನ್ ಬ್ಲಾಕ್ಸ್ ಅದು. ನಿಂಗೆ ಕಲರ್ಸ್ ಎಲ್ಲ ಭಾಳ ಇಷ್ಟ ಅಲ್ಲ ದಿಯು? ನಿನಗೆ ಕಲರ್ಸ್ ಅಂದರೆ ಸಿಕ್ಕಾಪಟ್ಟೆ ಕ್ರೇಜ್ ಇದೆ ಅಲ್ಲ? ಹಾಂ, ಅದಕ್ಕೆ ನಿನಗೆ ವುಡನ್ ಬ್ಲಾಕ್ಸ್ ತರಿಸಿದ್ದೀನಿ. ಅದು ಹೆಂಗೆ ಗೊತ್ತಾ, ಅದನ್ನ ಹಿಂಗೆ ಫುಲ್ಲು ಒಂದ್ರಿನ ಜೋಡಿಸಿಟ್ಬಿಟ್ಟು ಟಕ್ 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 ಅಂತ ಬಿಡಿಸೋದು. ಅದನ್ನು ತೋರಿಸ್ಕೊಡ್ಲಾ ಹೆಂಗೆ ಅಂತ? ಓಪನ್ ಮಾಡೋಣ ಇದನ್ನು.
ಥ್ಯಾಂಕ್ ಯು ಅಂತ ನೋಡಿ ನಿನಗೆ. ನೋಡಿ ಈ ರೀತಿ ವುಡನ್ ಬ್ಲಾಕ್ಸ್ ಇದ್ದಾವೆ. ಇವನ್ನೆಲ್ಲ ಕಳಿಯೋಂಗಿಲ್ಲ ನೀನು, ಆಯಿತಾ? ಎಲ್ಲ ಒಳಗೆ ಸೋಫಾ ಕೆಳಗೆಲ್ಲ ಹೋಗಿಸಿ ಎಲ್ಲ ಮನೆ ತುಂಬ ಮಾಡೋಂಗಿಲ್ಲ ಇವನ್ನ. ಹಾಂ, ನೀಟಾಗಿ ಆಟ ಆಡಬೇಕು. ನೀಟಾಗಿ ಏನಾದರೂ ಒಂದು ಬಾಸ್ಕೆಟ್ಟು ಡಬ್ಬ ಏನಾದರೂ ಒಂದು ಕೊಡ್ತೀನಿ, ಓಕೆನಾ? ಅದರಲ್ಲಿ ಹಾಕಿಬಿಟ್ಟು ಇಟ್ಕೋಬೇಕು. ಇದು ಹೆಂಗೆ ಗೊತ್ತಾ? ಹಿಂಗಿಡ್ಬೇಕು. ಹಿಂಗೆ ನೋಡಿ, ಇಲ್ಲಿ ಹಿಂಗೆ ಕಲರ್ಸ್ ಅದಾವ್ದು ಇವು. ಹಿಂಗೆ ಎಲ್ಲ ಕಲರ್ಸು ಹಿಂಗೆ ಜೋಡಿಸಿ ಇಡೋದು. ಹಿಂಗೆ ಒಂದಿಂದ ಹಿಂಗೆ ಇಡೋದಾ? ಎಲ್ಲ ಆರೆಂಜ್, ಬ್ಲೂ, ಗ್ರೀನ್, ವೈಟ್, ರೆಡ್, ಬ್ಲ್ಯಾಕ್, ಎಲ್ಲೋ. ನೋಡಿ ಇಷ್ಟು ಕಲರ್ಸ್ ಇದಾವೆ ನೋಡ್ತೀವಿ. 120 ಪೀಸಸ್ ಇದಾವೆ. ಪಿಂಕ್ ಇದೆ. 120 ಪೀಸಸ್ ಇದಾವೆ ಇದರಲ್ಲಿ. 120 ಪೀಸ್ ದಟ್ ಇರೋ. ನೋಡಿ ಇದು ಹಿಂಗೆ ಇಟ್ಟಿರ್ತೀಯಲ್ಲ, ನೋಡಿ ಕಾಣಿಸ್ತದಲ್ಲ, ಅದು ಹಿಂಗೆ ಜೋಡಿಸ್ಕೊಂಡು ಆಟ ಆಡು, ಓಕೆನಾ? ನೋಡಿ ನೀ ಆಟ ಆಡಬೇಕು ಕುತ್ಕೊಂಡು, ನಿಂಗೆ ಬೋರ್ ಆಗಬಾರ್ದಂತ ಇದನ್ನು ತರಿಸಿದ್ದೀನಿ, ಓಕೆ? ಜೋಡಿಸ್ಕೊ ಕುತ್ಕೊಂಡು. ಇಷ್ಟೇ ಇವಳಿಗೆ ಇಂಥದನ್ನೆಲ್ಲ ಕೊಡಿಸಿ ಎಂಗೇಜ್ ಮಾಡೋದು ಇವಳನ್ನ. ಸುಮ್ಮನೆ ಕುತ್ಕೊಂಡು ಬಿಡ್ತಾಳೆ. ಟಿ ವಿ ಬೇಡ, ಮೊಬೈಲ್ ಬೇಡ. ಅದರಲ್ಲೂ ಕಲರ್ಸ್ ಅಂತಂದರೆ ಸಿಕ್ಕಾಪಟ್ಟೆ ಕ್ರೇಜ್. ಕಲರ್ ಇರಬೇಕು. ಏನಿದ್ರೂ ಅಷ್ಟೇ ಕಲರ್ ಇರಬೇಕು ಅವಳಿಗೆ. ಸಿಕ್ಕಾಪಟ್ಟೆ ಕ್ರೇಜ್. ಹಾಗೆ ನಾನಿಲ್ಲಿ ಪನ್ನೀರ್ ಟಿಕ್ಕಾ ಮಸಾಲಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಶುಂಠಿ ಅದನ್ನೆಲ್ಲ ಹಾಕಿಬಿಟ್ಟು ಹೋಲ್ ಸ್ಪೈಸಸ್ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆರೋದಕ್ಕೆ ಬಿಟ್ಟಿದ್ದೀನಿ. ಮತ್ತು ಇಲ್ಲಿ ನಾನು ಧನಿಯಾ ಮತ್ತು ಜೀರಿಗೆನ ಹುರಿದಿಟ್ಕೊಂಡಿದ್ದೀನಿ. ಇದ್ರ ಪೌಡ್ರ್ ಮಾಡಿಬಿಟ್ಟು ಹಾಕೋಕ್ಕೆ ಚೆನ್ನಾಗಿರುತ್ತೆ. ಸೊ ಫ್ರೆಶ್ಶಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಪನ್ನೀರನ್ನ ಚೆನ್ನಾಗಿ ಮೊಸರು ಮತ್ತು ಎಲ್ಲ ಮಸಾಲೆ ಪುಡಿಗಳನ್ನೆಲ್ಲ ಹಾಕಿ ಮ್ಯಾರಿನೇಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ನಾನು ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ರೆ ಇವಾಗ ಬೇಗನೆ ಪಲ್ಯ ಎಲ್ಲ ರೆಡಿ ಮಾಡ್ಕೊಂಡು ಬಿಡ್ಬೋದು. ಸೊ ಜೀರಾ ರೈಸ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ, ನನ್ನ ಹಸ್ಬೆಂಡು ಇವಾಗಲೇ ಎಲ್ಲ ಮಾಡಿಬಿಡ್ಬೇಡ, ರಾತ್ರಿಗೆ ಮತ್ತೆ ಆರೋಗ್ಬಿಡುತ್ತೆ. ಸೊ ಹಂಗಾಗಿ ರಾತ್ರಿ ಬಿಸಿ ರೈಸ್ ಮಾಡು ಅಂತೆ. ಇವಾಗ ಚಪಾತಿ ಪಲ್ಯ ಅಷ್ಟೇ ಮಾಡು, ಸ್ವೀಟ್ ಕೂಡ ಇದೆ, ಜಾಮೂನ್ ಕೂಡ ಮಾಡಬೇಕು. ಸೊ ಅದಿಷ್ಟೇ ಮಾಡಿಬಿಡೋಣ ಇವಾಗ. ಸೊ ಟೈಮ್ ಕೂಡ ಆಗಿಬಿಡುತ್ತೆ ಸ್ಕೂಲ್ಗೆ ಹೋಗೋಕ್ಕೆ. ಬಂದಮೇಲೆ ಜೀರಾ ರೈಸ್ ಮಾಡ್ಕೊಂಡ್ಬಿಟ್ಟು ಬಿಸಿ ರೈಸ್ನ ಊಟ ಮಾಡೋಣ ಅಂತ ಹೇಳಿದರು. ಸೊ ಸರಿ ಹಂಗಿದ್ರೆ ಇದನ್ನೇ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ಪ್ಲ್ಯಾನ್ ಬೇರೆನೇ ಇತ್ತು. ದಿಯಾ ಮಶ್ರೂಮ್ ಬಿರಿಯಾನಿ ಮಾಡೋಣ, ಹಾಗೆ ರಾತ್ರಿಗೆ ಪಾವ್ ಭಾಜಿ ಮಾಡೋಣ ಅಂತ ಹೇಳಿದ್ಲು. ಬಟ್ ಸ್ಕೂಲ್ಗೆ ಹೋಗಿ ಬಂದು ಎಲ್ಲ ಲೇಟ್ ಆಗಿಬಿಡುತ್ತೆ, ಅವಳು ಬೇಗ ಮಲ್ಕೊಳ್ತಾಳಲ್ವಾ, ಹಾಗಾಗಿ ಪಾವ್ ಭಾಜಿ ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬಾ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಬೇಡ, ಮತ್ತೆ ಯಾವಾಗಾದರೂ ಮಾಡೋಣ. ಸೊ ಇವಾಗ ಪನ್ನೀರ್ ಪಲ್ಯ ಮಾಡೋಣ. ಅದು ಕೂಡ ಅವಳದು ತುಂಬಾ ಫೇವ್ರೇಟು. ಪನ್ನೀರು, ಮಶ್ರೂಮು ಈ ರೀತಿ ಇದ್ಬಿಟ್ರೆ ಮುಗೀತು. ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಹೊರಗಡೆ ಲಂಚ್ಗೆ ಹೋಗೋಣ ಅಂತ ಹೇಳಿದರು, ಬಟ್ ಬೇಡ, ಮನೆಯಲ್ಲಿನೇ ನಾನೇ ಪ್ರಿಪೇರ್ ಮಾಡ್ತೀನಿ. ನಾವು ಪ್ರಿಪೇರ್ ಮಾಡಿಕೊಂಡ್ರೆ ಒಂಥರ ಸ್ಪೆಷಲ್ ಇರುತ್ತಲ್ವ, ಹೊರಗಡೆ ಯಾವಾಗಾದರೂ ತಿನ್ಬೋದು. ಬಟ್ ಇವತ್ತಿನ ದಿನ ನಾವೇ ಏನಾದರೂ ಸ್ಪೆಷಲಾಗಿ ಮಾಡಿಕೊಟ್ರೆ ಒಂಥರ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಮನೆಯಲ್ಲೇ ಮಾಡ್ತೀನಿ, ಹೊರಗಡೆ ಬೇಡ ಅಂತ ಕೂಡ ಹೇಳಿದ್ದೆ. ಹಾಗೆ ಇಲ್ಲಿ ಪುಡಿ ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ. ಧನಿಯಾ ಮತ್ತು ಜೀರಾ ಪುಡಿ ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ರೆ 1 ವೀಕ್ವರೆಗೂ ಆರಾಮಾಗುತ್ತೆ. ಮತ್ತೆ ಬೇಕು ಅಂದಾಗ ಫ್ರೆಶ್ ರೆಡಿ ಮಾಡ್ಕೊಳ್ಬೋದು. ಇಲ್ಲ ಮುಂಚೆ ಎಲ್ಲ ನಾನು ತಗೊಂಡು ಬರ್ತಾ ಇದ್ದೆ. ಸೊ ಇವಾಗ ಬೇಡ ತಗೊಂಡು ಬರೋದು ಅಂತ ಹೇಳ್ಬಿಟ್ಟು ಮನೆಯಲ್ಲಿನೇ ರೆಡಿ ಮಾಡ್ಕೊಳ್ತೀನಿ. ಇಲ್ಲಿ ನೋಡ್ತಿರ್ಬೋದು ಪನ್ನೀರ್ ಪಲ್ಯ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಆದಷ್ಟು ಬೇಗನೆ ಶೇರ್ ಮಾಡ್ಕೊಳ್ತೀನಿ. ಇವತ್ತು ಟೈಮ್ ಇಲ್ಲಾರ್ದಕ್ಕೆ ನನಗೆ ಅರ್ಜೆಂಟಲ್ಲಿ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ತುಂಬ ಟೈಮ್ ತಗೊಳ್ತಲ್ವ ಕುಕ್ಕಿಂಗ್ ವಿಡಿಯೋಸ್ ಎಲ್ಲ ಮಾಡೋದು ಅಂತ ಅಂದರೆ. ಸೊ ಹಂಗಾಗಿ ಬೇಡ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ, ಇದರಲ್ಲೇ ದಿನ ಕಳೆದೋಗ್ಬಿಡುತ್ತೆ, ಒಂದು ಸ್ವಲ್ಪನೂ ಫ್ಯಾಮಿಲಿ ಟೈಮ್ ಅಂತಲೂ ಸ್ಪೆಂಡ್ ಮಾಡೋದಕ್ಕಾಗೋದಿಲ್ಲ. ಸೊ ಹಂಗಾಗಿ ಬೇಡ ಇವತ್ತು ರೆಸಿಪಿ ಶೂಟ್ ಮಾಡೋದು ಅಂತ ಹೇಳ್ಬಿಟ್ಟು ಅಷ್ಟೇ ಏನೇನು ಮಾಡಿದ್ದೀನಿ ಅಂತ ನಿಮಗೆ ಬ್ರೀಫಾಗಿ ಹಂಗೆ ತೋರಿಸಿದ್ದೀನಿ ಅಷ್ಟೇ. ಏನಾಗಿದೆ? ಸೂಪರಾ? ಹಾಂ, ಚೆನ್ನಾಗೈತಾ? ಹೇಳು ಮತ್ತೆ.
ಇದೆ. ಓಕೆ ಓಕೆನಾ ಸೂಪರಾ ಸೂಪರ್. ಸೂಪರ್ ಹಾಗೆ ಅವಳಿಗೆ ಊಟ ಮಾಡಿಸ್ಬಿಟ್ಟು ನಾವು ಕೂಡ ಜಾಮೂನ್ ರೆಡಿ ಮಾಡ್ತಾ ಇದ್ವಿ. ಜಾಮೂನ್ ಮಾಡಿಬಿಟ್ಟು ನಾವು ಕೂಡ ಊಟ ಮಾಡಿಕೊಂಡು ದಿಯಾನ್ ಸ್ಕೂಲಿಗೆ ಹೋಗಬೇಕಾಗಿತ್ತು. ಫ್ರೆಂಡ್ಸ್, ಇವಾಗ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ದಿಯಾನ್ ಸ್ಕೂಲಿಗೆ ಹೋಗಾಕತ್ತೀವಿ. ದಿಯಾ ನೋಡ್ರಿ, ಬರ್ಡೇ ದಿನ ಯೂನಿಫಾರ್ಮ್ ಹಾಕೊಂಡು ಸ್ಕೂಲಿಗೆ ಹೊಂಟಾಳ. ನಂದು ದಿಯಾಂದು ಡ್ರೆಸ್ ಮ್ಯಾಚಿಂಗ್ ಆಗಿಬಿಟ್ಟೈತಿ ಇವತ್ತು. ಓದಿಲ್ಲ ದಿಯಾ? ಬ್ಲೂ ಆ್ಯಂಡ್ ವೈಟ್ ಹಾಕೊಂಡ್ಬಿಟ್ಟಿವಲ್ಲ ನಾವು ಅಲ್ಲ. ಸರಿ ಫ್ರೆಂಡ್ಸ್, ನಾವು ಸ್ಕೂಲಿಗೆ ಹೋಗಿ ನೆಕ್ಸ್ಟ್ ಟೆಂಪಲ್ಗೆ ಹೋಗೋ ಪ್ಲ್ಯಾನ್ ಐತಿ ಇವತ್ತು. ಟೆಂಪಲ್ಗೆ ಹೋಗಿ ಬಂದಮೇಲೆ ಲೈಟಾಗಿ ಮನೇಲಿನೇ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿವಿ. ಸೊ ಹೋಗ್ಬಿಟ್ಟು ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಓಕೆ. ನಾನು ಅಂದ್ಕೊಂಡಿದ್ದೆ ಸ್ಕೂಲ್ ರಜೆ ಇರೋದಕ್ಕೆ ತುಂಬ ಬೇಜಾರು ಮಾಡ್ಕೊಳ್ತಾಳೆ, ಅಳ್ತಾಳೆ ಅಂತ. ಬಟ್ ಹಂಗೇನೂ ಇಲ್ಲ. ಅವಳು ಹೆಂಗೆ ಗೊತ್ತಾ, ಇವಾಗ ಏನಿದೆ ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾಳೆ. ಸೊ ಇವಾಗ ಓಕೆ ಸ್ಕೂಲ್ ಇಲ್ಲ, ಈವ್ನಿಂಗ್ ಹೋಗಬೇಕು, ಅದು ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ಬೇಕು, ಓಕೆ ಫೈನ್, ಅವಳಿಗೆ ಏನೂ ಪ್ರಾಬ್ಲಮ್ಮೇ ಇಲ್ಲ. ನನಗೆ ಅನಿಸಿತ್ತದು ಇವಳು ಇಷ್ಟೆಲ್ಲ ಪ್ರಿಪೇರ್ ಮಾಡ್ಕೊಳ್ತಿದ್ದಾಳಂದರೆ ಸ್ಕೂಲ್ ಇಲ್ಲ ಅಂದರೆ ಅಳ್ತಾಳೇನೋ ಅಂತ. ಬಟ್ ಆ ರೀತಿ ಏನಿಲ್ಲ, ತುಂಬಾ ಖುಷಿಯಾಗಿಯೇ ಹೋಗ್ತಾ ಇದ್ಲು. ಅವಳದ್ದು ಡ್ಯಾನ್ಸ್ ಕೂಡ ಇತ್ತು. ಸೊ ಅದರದ್ದೊಂದು ಎಕ್ಸೈಟ್ಮೆಂಟಲ್ಲಿ ಇದ್ಲು. ಸ್ಕೂಲ್ ಎಂಟ್ರಿ ಆಗ್ತಿದ್ದಂಗೆ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಗ್ರ್ಯಾಜುಯೇಷನ್ ಡೇ ಅಂತ ಹೇಳ್ಬಿಟ್ಟು. ಗ್ರ್ಯಾಜುಯೇಷನ್ ಡೇ ಅಂತ ಅಂದರೆ ನಮಗೆಲ್ಲ ಅವಾಗೆಲ್ಲ ಹಿಂಗಿರ್ತಿತ್ತು, ಒಂದು ಡಿಗ್ರಿ ಕಂಪ್ಲೀಟ್ ಆದಮೇಲೆ ಇದು ಒಂದು ಸೆಲೆಬ್ರೇಷನ್ ಇರ್ತಿತ್ತು. ಸೊ ಅದು ಒಂದು ಪ್ರೌಡ್ ಮೂಮೆಂಟು. ಪೇರೆಂಟ್ಸ್ನೆಲ್ಲ ಕರೆಸ್ಬಿಟ್ಟು ಪೇರೆಂಟ್ಸ್ನ ಮಕ್ಕಳ ಜೊತೆಗೆಲ್ಲ ಸನ್ಮಾನ ಮಾಡೋದು, ಇದೆಲ್ಲ ತುಂಬ ಚೆನ್ನಾಗಿರ್ತಿತ್ತು ಅಲ್ವಾ. ಬಟ್ ಇವಾಗ ನೋಡಿ, ಇವಾಗ ಒಂದು UKG ಇಂದ ಫಸ್ಟ್ ಸ್ಟ್ಯಾಂಡರ್ಡಿಗೆ ಹೋಗ್ಬೇಕಂದ್ರು, ಅಥವಾ 7th ಸ್ಟ್ಯಾಂಡರ್ಡಿಂದ 8th ಸ್ಟ್ಯಾಂಡರ್ಡಿಗೆ ಹೋಗ್ಬೇಕಂದ್ರು, ಅಂದರೆ ಇದು ಪ್ರೈಮರಿ ಕಂಪ್ಲೀಟ್ ಆಗಿದೆ ಅಂತ, ಆಮೇಲೆ ಪ್ರೈಮರಿ ಕಂಪ್ಲೀಟ್ ಆಗಿದೆ ಅಂತ, ಆಮೇಲೆ ಹೈಸ್ಕೂಲ್ ಕಂಪ್ಲೀಟ್ ಆಗಿದೆ ಅಂತ, ಈ ರೀತಿ ಒಂದು ಡಿಫ್ರೆಂಟ್ ಲೆವೆಲ್ಸಲ್ಲಿ ಗ್ರ್ಯಾಜುಯೇಷನ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಇದು ಒಂದು ಹೊಸ ಟ್ರೆಂಡ್ ಆಗಿಬಿಟ್ಟಿದೆ. ಬಟ್ ಇದು ಏನಂತಂದರೆ ಒಂದು ಮಕ್ಕಳಿಗೆ ಒಂದು ರೀತಿ ಮೋಟಿವೇಶನ್ ಅಂತಲೂ ಕೂಡ ಹೇಳ್ಬೋದು. ಓಕೆ, ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿದ್ದಾರೆ, ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ಹೈ ಲೆವೆಲ್ ಸ್ಟಡೀಸ್ ಇರುತ್ತೆ, ಆ ರೀತಿ ಕೂಡ ಒಂದು ಮೋಟಿವೇಶನ್ ಆಗಿರುತ್ತೆ. ಸೊ ಒಂದು ಎಲ್ಲ ಗ್ರೂಪ್ ಸೇರ್ಕೊಂಡ್ಬಿಟ್ಟು ಇದನ್ನು ಕ್ರಾಸ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ ಒಂದು ಸೆಲೆಬ್ರೇಷನ್ ಮಾಡ್ತಾರೆ. ಎಲ್ಲರೂ ಬೆಸ್ಟ್ ವಿಶಸ್ನ ತಿಳಿಸ್ತಾರೆ. ಸೊ ಈ ರೀತಿ ಫ್ರೆಂಡ್ಸ್ ಅಂದರೆ ಇವಾಗ UKG ಅವ್ರಿಗೆ LKG, ನರ್ಸರಿ, ಬೇಬಿ ಸಿಟ್ಟಿಂಗ್ ಇವರೆಲ್ಲ ಸೇರ್ಕೊಂಡ್ಬಿಟ್ಟು ಡ್ಯಾನ್ಸ್ ಮಾಡಿಬಿಟ್ಟು ಅವ್ರನ್ನ ಒಂದು ರೀತಿ ಫೇರ್ವೆಲ್ ಥರ ಮಾಡಿಬಿಟ್ಟು ಕಳಿಸೋದಾಗಿರಲಿ. ಸೊ ಈ ರೀತಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದು ದಿಯಾ ಅವ್ರ ಕ್ಲಾಸ್ ಡ್ಯಾನ್ಸು. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಎಷ್ಟು ಮುದ್ದಾಗಿ ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಯೂನಿಫಾರ್ಮಲ್ಲೇ ಮಾಡ್ತಾಯಿದ್ರು ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಅವರು ತುಂಬ ದಿನದಿಂದ ಪ್ರಾಕ್ಟೀಸ್ ಕೂಡ ಮಾಡ್ತಾಯಿದ್ರು. ಆ್ಯನ್ಯುವಲ್ ಡೇ ಮುಗ್ದಾಗಿನೂ ಈ ಡ್ಯಾನ್ಸ್ ಪ್ರಾಕ್ಟೀಸ್ ಕೂಡ ತುಂಬಾ ನಡೆದಿತ್ತು ಅವ್ರದ್ದು. ಸೊ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೂ ಕೂಡ. ನಾವೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ಗ್ರ್ಯಾಜುಯೇಷನ್ ಡೇ ಅಂದರೆ ಏನಿರುತ್ತೇನೋ ಅಂತ ಅಂದ್ಕೊಂಡಿದ್ವಿ. ಬಟ್ ಅಲ್ಲಿಗೆ ಹೋದ್ಮೇಲೆ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ಗೂ ನಮ್ಗೆ ಇದು ಗ್ರ್ಯಾಜುಯೇಷನ್ ಡೇನೇ ತುಂಬಾ ಚೆನ್ನಾಗಿ ಅನಿಸ್ಬಿಡ್ತು. ಇವ್ರನ್ನೆಲ್ಲ ಸೈಡಿಗೆ ಕುಂದ್ರಿಸಿದ್ದಾರೆ ನೋಡಿ. ಇವರು ಅವ್ರದ್ದು ಡ್ಯಾನ್ಸ್ ಅಷ್ಟೇ ಅಲ್ಲ, ಬೇರೆ LKG UKG ಅವ್ರದ್ದು ಡ್ಯಾನ್ಸ್ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಮಾಡ್ತಾ ಇದ್ದಾರೆ. ಅಲ್ಲಿ ಅವ್ರು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಿದ್ದಾರೆ. ಅವ್ರನ್ನ ನೋಡಬೇಕಾ ಇವ್ರನ್ನ ನೋಡಬೇಕಾ ಅಂತಲೇ ಗೊತ್ತಾಗ್ತಾ ಇಲ್ಲ ನಮಗೆ. ಅವ್ರ ಡ್ಯಾನ್ಸ್ ಕೂಡ ಇವರು ಪ್ರಿಪೇರ್ ಆಗಿಬಿಟ್ಟಿದ್ದಾರೆ. ಅದೇ ಅವರು ಆಯಾ ಆಂಟಿ ಇರ್ತಾರಲ್ವ ಸ್ಕೂಲಲ್ಲಿ, ಅವ್ರು ನಮ್ಮ ಮನೆ ಮುಂದೆನೇ ಹೋಗ್ತಾ ಇದ್ರು. ಅವ್ರಿಗೆ ಕೇಳಿದೆ ಅವ್ರು ಹೋಗೋವಾಗ, ಇವ್ರ ಡ್ಯಾನ್ಸ್ ಕೂಡ ಅವ್ರದ್ದು ಕೂಡ ಇವರೇ ಮಾಡ್ತಿದ್ರು, ತುಂಬ ಚೆನ್ನಾಗಿತ್ತು ಅಂತ ಅವಾಗ ಹೇಳ್ತಾ ಇದ್ರು. ಎಲ್ಲರೂ ಒಂದೇ ದೊಡ್ಡ ಹಾಲಲ್ಲಿ ಹಾಕ್ಬಿಟ್ಟು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಾರೆ. ಸೊ ಹಂಗಾಗಿ ಒಬ್ಬರು ಡ್ಯಾನ್ಸ್ ಒಬ್ಬರು ಕಲ್ತ್ಕೊಂಡ್ಬಿಟ್ಟು ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ರು. ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ರು. ಇದನ್ನೆಲ್ಲ ನೋಡಿ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಮ್ಮ ದಿಯಾ ಅಂತೂ ನೋಡಿ ಎಲ್ಲ ಸ್ಟೆಪ್ಸ್ ಪ್ರತಿಯೊಂದು ನೆನಪಿಟ್ಕೊಳ್ತಾಳೆ. ಅವಳು ಇವಾಗಿಂದನೇ ಅಂತಲ್ಲ, ಚಿಕ್ಕವಳಿದ್ದಾಗಿಂದನೂ ಅವಳಿಗೆ ಡ್ಯಾನ್ಸ್ ಕ್ರೇಜ್ ತುಂಬ ಇದೆ ಅಲ್ವಾ. ಸೊ ಹಂಗಾಗಿ ಅವಳಿಗೆ ಡ್ಯಾನ್ಸ್ ಅಂದರೆ ಒಂದು ನೆಕ್ಸ್ಟ್ ಲೆವೆಲ್ ಇಂಟ್ರೆಸ್ಟೇ ಇದೆ. ಸೊ ನೆಕ್ಸ್ಟ್ ಇಯರಿಂದ ಕೂಡ ನಾವು ಅವಳಿಗೆ ಡ್ಯಾನ್ಸ್ ಕ್ಲಾಸಿಗೆ ಹಾಕಬೇಕು ಅಂದರೆ, ನೆಕ್ಸ್ಟ್ ಇಯರ್ ಅಂದರೆ ಮುಂದಿನ ವರ್ಷ ಅಲ್ಲೇ, ಈ ಕಮ್ಮಿಂಗ್ ಅಕಾಡೆಮಿಕ್ ಇಯರಿಂದ ಜೂನಿಂದ ಅವಳಿಗೆ ಡ್ಯಾನ್ಸ್ ಕ್ಲಾಸಿಗೆ ಹಾಕಬೇಕು ಅಂತ ಹುಡುಕ್ತಾ ಇದ್ದೀನಿ. ನೋಡಬೇಕು, ಅವಳಿಗೆ ಭರತನಾಟ್ಯಂ ಕಲಿಸ್ಬೇಕು ಅಂತ ತುಂಬಾ ಆಸೆ ಇದೆ ನನಗೆ. ಸೊ ಅದನ್ನೇ ನಾನು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವರು UKG ಕಿಡ್ಸ್ ನೋಡಿ, ಇವರೇ ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡಿಗೆ ಪ್ರಮೋಟ್ ಆಗ್ತಾ ಇರೋದು. ಸೊ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಅಲ್ವಾ ಇದನ್ನೆಲ್ಲ ನೋಡ್ತಾ ಇದ್ದರೆ. ಅವ್ರದ್ದು ಕೂಡ ಲಾಸ್ಟಿಗೆ ಒಂದು ಡ್ಯಾನ್ಸ್ ಇತ್ತು, ಅದನ್ನು ಕೂಡ ಮುಗಿಸ್ಕೊಂಡ್ಬಿಟ್ಟು ನಾವು ಹೊರಟ್ವಿ. ಮನೆಗೆ ಹೋಗ್ಬಿಟ್ಟು ಇವಳಿಗೆ ಡ್ರೆಸ್ ಚೇಂಜ್ ಮಾಡಿಸ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಟೆಂಪಲ್ಲಿಗೆ ಬಂದ್ವಿ. ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಹೋಗಬೇಕಾಗಿತ್ತು. ಇದು ಬೆಳಗ್ಗೆನೇ ಬರಬೇಕಾಗಿತ್ತು ಅಲ್ವಾ. ಸೊ ಈವ್ನಿಂಗ್ ಟೈಮ್ ಇತ್ತು. ಆಲ್ಮೋಸ್ಟ್ ಒಂದು 6:45 ಅಂದರೆ ಎಲ್ಲ ಮುಗಿದೋಗ್ಬಿಡ್ತು ಸ್ಕೂಲಲ್ಲಿ. ಸೊ 7 o'clockವರೆಗೂ ಮನೆಗೆ ಹೋಗ್ಬಿಟ್ಟು ಎಲ್ಲನೂ ಫ್ರೆಶ್ ಅಪ್ ಆಗಿಬಿಟ್ಟು ಬಂದ್ವಿ.
ಇವಳಿಗೆ ಸಾಯಿಬಾಬಾ ಟೆಂಪಲ್ ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ. ಗದಗಲ್ಲೂ ಅಷ್ಟೇ ಸಾಯಿಬಾಬಾ ಟೆಂಪಲ್ಗೆ ಹೋಗೋದು ಅಂದರೆ ಒಂದು ನೆಕ್ಸ್ಟ್ ಲೆವೆಲ್ ಖುಷಿ ಅವಳಿಗೆ. ಸೊ ಹಂಗಾಗಿ ಅವಳಿಗೆ ಸಾಯಿಬಾಬಾ ಟೆಂಪಲ್ಗೆ ಕರ್ಕೊಂಡು ಬರಬೇಕು ಅಂತ ಇತ್ತು. ಸೊ ಅಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಟೆಂಪಲ್ಗೆ ಹೋಗ್ಬಿಟ್ಟು ಇಲ್ಲಿ ಸಾಯಿಬಾಬಾ ಟೆಂಪಲ್ಗೂ ಕೂಡ ಬಂದ್ವಿ. ಸೊ ಇಲ್ಲೂ ಎಲ್ಲ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಇವಳು ಕೂಡ ಆಟ ಆಡ್ತೀನಿ ಅಂದ್ಲು, ಸ್ವಲ್ಪ ಓಡಾಡ್ತಿದ್ಲು. ಸರಿ, ಅವಳಿಗೆ ಈ ರೀತಿ ಫ್ರೀ ಸ್ಪೇಸ್ ಇದ್ದರೆ ಒಂಥರ ಖುಷಿ. ಸೊ ಇವಳು ಓಡಾಡ್ತಿದ್ಲು. ಸೊ ಹಾಗೆ ಮನೆಗೆ ಹೋಗ್ಬಿಟ್ಟು ಲೈಟಾಗಿ ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ನಾವು ಯೂಶ್ವಲಿ ಐಸ್ ಕೇಕು ಪೇಸ್ಟ್ರೀಸ್ ಎಲ್ಲ ಆದಷ್ಟು ಅವಾಯ್ಡ್ ಮಾಡ್ತೀವಿ, ತಿನ್ನೋದಕ್ಕೆ ಹೋಗಲ್ಲ. ತುಂಬಾ ಕ್ರೀಮ್ ಇರುತ್ತಲ್ವಾ, ಅದು ತುಂಬಾ ಡೇಂಜರಸ್ ಅಂತ ಹೇಳ್ಬಿಟ್ಟು ಈ ರೀತಿ ಪ್ಲೇನ್ ಕೇಕೆ ನಾವು ಯಾವಾಗಲೂ ತಗೊಂಡು ಬರೋದು. ಸೊ ಅದನ್ನೇ ತಗೊಂಡ್ಬಿಟ್ಟು ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಹ್ಯಾಪಿ ಬರ್ಡೇ ದಿಯು. ಹ್ಯಾಪಿ ಬರ್ಡೇ ಚಿನ್ನಮ್ಮ. ಕೇಕ್ ಕಟ್ ಮಾಡೋಣ ಇವಾಗ. ಸರಿ, ಬಿಡ್ರಿ ಎಲ್ಲ. ನೀ ರೈಟ್ ಹ್ಯಾಂಡಿಂದ ಹಿಡ್ಕೋಬೇಕು ದಿಯು. ಇದು ಚೂಪಲ್ಲ, ಹಿಡ್ಕೊಳ್ಳಿ, ಕೈ ಹಿಡ್ಕೊಳ್ಳಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ದಿಯಾ, ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಬಂಗಾರು. ಓಕೆ ಹ್ಯಾಪಿ ಆನಿವರ್ಸರಿ. ಏನು ಹಾರ್ಟ್ ನಿಂಗೆ ಬೇಕಾ? ಹಾರ್ಟ್ ಬೇಕಂತ ಅವಳಿಗೆ. ಇಲ್ಲಿ ತಿನ್ನಲ್ಲ ಫಸ್ಟ್. ಹ್ಯಾಪಿ ಬರ್ಡೇ ದಿಯು. May God bless you. May God bless you. Happy birthday, happy birthday, ನನ್ನ ಮುದ್ದು ಗುಂಡಮ್ಮ. Happy birthday to you. ಹ್ಯಾಪಿನಾ? ಹ್ಯಾಪಿನಾ ನಿಮಗೆ? ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ರಾತ್ರಿ ಊಟ ಮಾಡಿಬಿಟ್ಟು ದಿಯಾ ಮಲಗಿಸ್ಬಿಟ್ಟೆ. ಸೊ ಅವಳು ಮಲ್ಕೊಂಡ್ಲು, ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಮಲ್ಕೊಳ್ಳೋ ಅಷ್ಟೊತ್ತಿಗೆ ತುಂಬಾ ಲೇಟಾಗಿ ಹೋಗ್ಬಿಡ್ತು. ಹಾಗೆ ನಾವು ದಿಯಾಗೆ ಏನೋ ಒಂದು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ವಿ ಅಂತ ಹೇಳಿದ್ವಿ ಅಲ್ವಾ. ಅವಳಿಗೆ ಮೈಸೂರು GRS ಫ್ಯಾಂಟಸಿ ಪಾರ್ಕಿಗೆ ಕರ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಬೆಳಿಗ್ಗೆ 5 o'clockಗೆ ಹೊರಟಿದ್ವಿ ನಾವು ಕೂಡ. ಸೊ ಅದಕ್ಕೋಸ್ಕರ ಅವಳಿಗೆ ಇದೇ ಬರ್ಡೇ ಸರ್ಪ್ರೈಸ್ ಪ್ಲ್ಯಾನ್ ಅಂತ ಹೇಳ್ಬೋದು. ಅವಳ ಬರ್ಡೇ ಫ್ರೈಡೇ ಬಂದಿತ್ತು ಅಲ್ವಾ. ಸೊ ಸ್ಯಾಟರ್ಡೇ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ಹೊರಟಿದ್ವಿ ಮಾರ್ನಿಂಗ್ಗೆ. ಅಲ್ಲಿ 9:30 ಅಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಹೇಳಿ. ಸರಿ ಫ್ರೆಂಡ್ಸ್, ನಾನು ಈ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಲ್ಲಿ ಎಲ್ಲ ನನಗೆ ವೀಡಿಯೋ ಶೂಟ್ ಮಾಡೋದಕ್ಕಾಗಲ್ಲ, ಬಿಕಾಸ್ ದಿಯಾನ್ ಕೂಡ ನಾನು ಮ್ಯಾನೇಜ್ ಮಾಡಬೇಕು. ಹಾಗೆ ಮೊಬೈಲ್ ಕೂಡ ಹ್ಯಾಂಡಲ್ ಮಾಡಬೇಕಂದ್ರೆ ತುಂಬಾ ಕಷ್ಟ ಆಗೋಗ್ಬಿಡುತ್ತೆ, ಎಂಜಾಯ್ಮೆಂಟ್ ಆಗೋದೇ ಇಲ್ಲ. ಸೊ ಹಂಗಾಗಿ ಅಲ್ಲಿಗೆ ಹೋದ್ಮೇಲೆ ಏನು ನಾನು ವ್ಲಾಗ್ ಮಾಡೋ ಪ್ಲ್ಯಾನ್ ಇಲ್ಲ. ಹೋಗ್ಬಿಟ್ಟು ಆರಾಮಾಗಿ ಫ್ಯಾಮಿಲಿ ಟೈಮ್ ಎಂಜಾಯ್ ಮಾಡ್ಕೊಂಡ್ಬಿಟ್ಟು ಬರೋಣ ಅಂತ ಇದೆ. ಬರೋದು ತುಂಬಾ ಲೇಟ್ ಆಗುತ್ತೆ, ನೈಟ್ 12-12:30 ಆಗ್ಬೋದು ಅಂತಲೇ ಅಂದ್ಕೊಂಡಿದ್ದೀವಿ. ಸೊ ಹೋಗ್ಬಿಟ್ಟು ಬರ್ತೀವಿ. ಸೊ ಈ ವ್ಲಾಗ್ ಇಷ್ಟೇ ಆಗಿರುತ್ತೆ. ಮತ್ತೆ ಹೊಸ ವ್ಲಾಗ್ ಒಂದಿಗೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.